ಆತ್ಮೀಯರೇ ನಮಸ್ಕಾರ. ನಾನು ಆನಂದ್ ಬೆನ್. ಸ್ನೇಹಿತರೆ, ಈಗ ನಾವು ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಹೇಗೆಲ್ಲ ಸ್ಕ್ರೀನ್ಶಾಟನ್ನು ತೆಗಿಬಹುದು ಮತ್ತು ಆ ಸ್ಕ್ರೀನ್ಶಾಟನ್ನು ಎಡಿಟ್ ಮಾಡಬಹುದು ಮತ್ತು ಅದನ್ನು ಹೇಗೆ ಶೇರ್ ಮಾಡಬಹುದು ಅನ್ನೋದನ್ನು ತೆಗೆದುಕೊಳ್ಳೋಣ. ನಾನು ಈಗ 3 ರೀತಿಯ ಸ್ಕ್ರೀನ್ಶಾಟ್ ತೆಗೆಯುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಹೋಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಸ್ಕ್ರೀನ್ಶಾಟ್ ತೆಗೆಯುವ ಮೊದಲನೇ ವಿಧಾನ ಏನಂತಂದರೆ, ನಾನೀಗ ಈ ಒಂದು ಪೇಜನ್ನು ಸ್ಕ್ರೀನ್ಶಾಟ್ ತೆಗಿಬೇಕಾಗಿದೆ ಅಂತಂದಾಗ ಏನು ಮಾಡ್ಬೋದು ಅಂತಂದರೆ, ವಿಂಡೋಸ್ ಡಬ್ಲ್ಯೂ ಅನ್ನು ಪ್ರೆಸ್ ಮಾಡಿ. ವಿಂಡೋಸ್ ಡಬ್ಲ್ಯೂ ಅನ್ನು ಪ್ರೆಸ್ ಮಾಡಿದಾಗ ಈ ಕಡೆ ಮೂಲೆಯಲ್ಲಿ ನಿಮಗೇನಂತಂದರೆ ಫುಲ್ ಸ್ಕ್ರೀನ್ ಸ್ನೀಪ್ ಅನ್ನುವಂತಹ ಒಂದು ಆಪ್ಷನ್ ಓಪನ್ ಆಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಪೇಜ್ ಏನಾಗಂದರೆ ಫುಲ್ ಪೇಜನ್ನು ಏನಾಗುತ್ತೆ ಸ್ಕ್ರೀನ್ಶಾಟ್ ಬರುವಂಥದ್ದು. ಈ ಸ್ಕ್ರೀನ್ಶಾಟ್ ಬಂದಿರುವಂತಹ ಈ ಪೇಜನ್ನು ನಾವಿಲ್ಲಿ ಏನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಕ್ರಾಪ್ ಮಾಡಲಿಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಅವಕಾಶ ಇರುವಂಥದ್ದು. ಇಲ್ಲಿ ಏನು ಮಾಡ್ಬೋದು, ನಾವು ಕ್ರಾಫನ್ನು ಸಹಿತ ಏನು ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಎಷ್ಟು ಭಾಗ ಬೇಕಲ್ಲ ಅಷ್ಟನ್ನು ನಾವೇನು ಮಾಡ್ಬೋದು, ಇಲ್ಲಿ ತೆಗೆದುಕೊಳ್ಬಹುದು. ಇಲ್ಲಿ ಅನೇಕ ಆಪ್ಷನ್ಗಳು ಬರುವಂಥದ್ದು. ಇಲ್ಲಿ ನಾವೇನು ಮಾಡ್ಬೋದು, ಹೈಲೈಟ್ ಸಹಿತ ಏನು ಮಾಡ್ಬೋದು, ನಮಗೆ ಬೇಕಾದ ಕಲರನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬೇಕಾದ ಅಂಶವನ್ನು ಏನು ಮಾಡ್ಬೋದು, ಹೈಲೈಟ್ ಮಾಡ್ಬೋದು. ಬೇಡ ಅಂತಂದರೆ ಇಲ್ಲಿರುವಂತಹ ಎರೇಜರ್ ಆಪ್ಷನನ್ನು ಬಳಸಿ ಎರೇಜ್ ಕೂಡ ಏನು ಮಾಡ್ಬೋದು, ಇದನ್ನು ಮಾಡುವಂಥದ್ದು. ಇಲ್ಲಿ ಪೆನ್ಸಿಲ್ ಇರುವಂಥದ್ದು, ಪೆನ್ಸಿಲನ್ನು ತೆಗೆದುಕೊಂಡು ನಾವಿಲ್ಲಿ ನಮಗೆ ಬೇಕಾದನ್ನು ಬರಿಬೋದು ಅಥವಾ ಏನು ಮಾಡ್ಬೋದು, ಸಿಗ್ನೇಚರ್ ಸಹಿತ ಏನು ಮಾಡ್ಬೋದು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುವಂಥದ್ದು. ಅಲ್ಲದೆ ಇಲ್ಲಿ ಏನಪ್ಪಾ ಅಂತಂದರೆ ಸೇವ್ ಮಾಡುವಂಥ ಆಪ್ಷನ್ ಇದೆ. ಇದರ ಮೇಲೆ ನಾವು ಕ್ಲಿಕ್ ಮಾಡೋ ಮುಖಾಂತರ ಈ ಫೈಲು ನಮಗೆ ಎಲ್ಲಿ ಬೇಕಲ್ಲ, ಈ ಇಮೇಜ್ ಎಲ್ಲಿ ಬೇಕಲ್ಲ ಅಲ್ಲಿ ನಾವು ಸೇವ್ ಮಾಡ್ಕೊಳ್ಳೋಂಥ ಅವಕಾಶ ಸಹಿತ ಇದೆ. ಆಮೇಲೆ ಇದನ್ನು ಕಾಪಿ ಸಹಿತ ಮಾಡ್ಕೊಳ್ಬೋದು. ಆಮೇಲೆ ಇದನ್ನು ಶೇರ್ ಮಾಡಲಿಕ್ಕೆ ಆಪ್ಷನ್ ಇರುವಂಥದ್ದು. ಎರಡನೇ ಟ್ರಿಕ್ಸ್ ಏನಂತಂದರೆ, ನಾವು ಕ್ರೋಮ್ ಬ್ರೌಸರ್ನಲ್ಲಿ ಯಾವುದೇ ಒಂದು ವಿಷಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಾಗ ನಮಗೆ ಈ ಪೇಜಿನ ಸ್ಕ್ರೀನ್ಶಾಟ್ ಬೇಕಾಗಿದೆ ಅಂದಾಗ ನಾವು ಈ ಪೇಜನ್ನು ಹೇಗೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು ಅಂತಂದರೆ, ಈಗಾಗಲೇ ನಾನು ಮೊದಲೇ ಹೇಳಿದಾಗೆ ವಿಂಡೋಸ್ ಡಬ್ಲ್ಯೂ ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು, ಈ ಫುಲ್ ಸ್ಕ್ರೀನ್ ಸ್ನಿಪ್ ಮುಖಾಂತರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬಹುದು. ಆದರೆ ಇನ್ನೊಂದು ರೀತಿ ವಿಧಾನ ಯಾವುದಂತಂದರೆ, ಇಲ್ಲಿ ಸರ್ಚ್ ಬಾರ್ನಲ್ಲಿ ಕಾಣ್ತಾ ಇರುವಂತಹ ಈ ಶೇರ್ ಬಟನ್ ಒತ್ತಿದ ಮೇಲೆ ನಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಆಪ್ಷನ್ ಬರುತ್ತೆ. ಆದರೆ ಇಲ್ಲಿ ಈಗ ಅದು ಬರದೇ ಇದ್ದಾಗ, ಈಗ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಅದು ಬರದೇ ಇದ್ದಾಗ ಅದನ್ನು ನಾವು ಇಲ್ಲಿ ಹೇಗೆ ಬರೋ ಹಾಗೆ ಮಾಡಬೇಕಾಗಿತ್ತಂದರೆ, ನಾವು ಇಲ್ಲಿ ಸರ್ಚ್ ಬಾರ್ನಲ್ಲಿ ಕ್ರೋಮ್ ROME ಕ್ರೋಮ್ / ಆಮೇಲೆ ಫ್ಲ್ಯಾಗ್ FLAGS ಫ್ಲ್ಯಾಗ್ಸ್ ಅಂತ ಹೇಳ್ಕಾರ ಟೈಪ್ ಮಾಡಿ ನಾವೇನು ಸರ್ಚ್ ಕೊಟ್ಟಾಗ ನಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸ್ಕ್ರೀನ್ಶಾಟ್ ಅಂತ ಹೇಳ್ಕಾರ ಸರ್ಚ್ ಮಾಡಬೇಕು. ಸ್ಕ್ರೀನ್ಶಾಟ್ ಅಂತ ಹೇಳ್ಕಾರ ನಾವು ಸರ್ಚ್ ಮಾಡಿದಾಗ ನಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ಈ ಡೆಸ್ಕ್ಟಾಪ್ ಸ್ಕ್ರೀನ್ಶಾಟ್ ಇದೆಯಲ್ಲ, ಇದನ್ನು ನಾವೇನೇನು ಮಾಡಬೇಕಾಗಿತ್ತು ಅಂದರೆ, ಡಿಫಾಲ್ಟ್ ಇದೆಯಲ್ಲ, ಇದನ್ನೇನು ಮಾಡಬೇಕಾಗಿದೆ ಅಂದರೆ ಎನೇಬಲ್ ಮಾಡಬೇಕು. ಇದನ್ನ ಎನೇಬಲ್ ಮಾಡಿದ ತಕ್ಷಣವೇ ಇಲ್ಲೊಂದು ರೀಲಾಂಚ್ ಅಂತ ಹೇಳ್ಕಾರ ಆಪ್ಷನ್ ಬರುತ್ತೆ. ಈ ರೀಲಾಂಚ್ ಆಪ್ಷನ್ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ತನ್ನಿಂತಾನೇ ಕ್ರೋಮ್ ಬ್ರೌಸರ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿ ತನ್ನಿಂತಾನೇ ಏನಾಗುತ್ತೆ ಅಂತಂದರೆ ಅದು ಮತ್ತೆ ರೀ ಓಪನ್ ಆಗುತ್ತೆ. ನೋಡಿ, ಈಗ ರೀ ಓಪನ್ ಆಗ್ತಾ ಇದೆ. ಇದು ಮತ್ತೆ ರೀ ಓಪನ್ ಆಗುತ್ತೆ. ರೀ ಓಪನ್ ಆದಮೇಲೆ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಇಲ್ಲಿದು ಏನಾಗಿದೆ ಅಂದರೆ ಎನೇಬಲ್ ಆಗಿರುವಂಥದ್ದು ನಾವಿಲ್ಲನ್ನು ಕಾಣಬಹುದು. ಈಗ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಶೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಅನ್ನುವಂತಹ ಒಂದು ಆಪ್ಷನ್ ಬರೋದನ್ನು ನಾವಿಲ್ಲಿ ಏನು ಮಾಡ್ಬೋದು, ಕಾಣಬಹುದು. ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಪೇಜ್ ಏನಂತಂದರೆ ಇಲ್ಲಿ ಸ್ಕ್ರೀನ್ಶಾಟ್ ಆಗಿ ಬರುವಂಥದ್ದು. ಈ ಸ್ಕ್ರೀನ್ಶಾಟನ್ನು ನಾವೇನು ಮಾಡ್ಬೋದು, ಇಲ್ಲಿ ಡೌನ್ಲೋಡ್ ಕೂಡ ಏನು ಮಾಡ್ಬೋದು, ಮಾಡಿಕೊಳ್ಬಹುದು. ಮೂರನೇ ಟ್ರಿಕ್ಸ್ ಅತ್ಯುತ್ತಮ ಮತ್ತು ಅತಿ ಉಪಯುಕ್ತವಾಗಿರುವಂಥದ್ದು. ಅದು ಯಾವುದಂದರೆ, ವಿಂಡೋಸ್ ಶಿಫ್ಟ್ ಎಸ್ ಬಟನನ್ನು ಪ್ರೆಸ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪ್ಯಾನೆಲ್ ಓಪನ್ ಆಗುತ್ತೆ. ಈ ಪ್ಯಾನಲ್ನಲ್ಲಿ ನಾವು ವಿವಿಧ ರೀತಿಯಲ್ಲಿ ಏನು ಮಾಡ್ಬೋದು ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಇಲ್ಲಿ ಕಾಣ್ತಾ ಇರುವಂತಹ ಮೊದಲನೇ ಇರುವಂಥದ್ದು ರೆಕ್ಟ್ಯಾಂಗಲ್. ಈ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಯಾವ ಭಾಗವನ್ನು ಆಯ್ಕೆ ಮಾಡಿಕೊಳ್ತೀನಲ್ಲ ಆ ಭಾಗದ ಸ್ಕ್ರೀನ್ಶಾಟ್ ಬರುವಂಥದ್ದು. ಇದು ಎಲ್ಲಿದೆ ಅಂತಂದರೆ, ಇಲ್ಲಿ ನೋಟಿಫಿಕೇಶನ್ ಬಾರ್ನಲ್ಲಿ ಏನಪ್ಪ ಅಂದರೆ ಇದು ನಮಗಿದು ಡಿಸ್ಪ್ಲೇ ಆಗುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡೋ ಮುಖಾಂತರ ಇದರಲ್ಲಿ ನಾವು ಸೇವ್ ಮಾಡ್ಕೊಳ್ಬಹುದು ಮತ್ತು ಇದರಲ್ಲಿ ನಾವು ಎಡಿಟನ್ನು ಮಾಡ್ಕೊಳ್ಬಹುದು. ಆದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನಂತಂದರೆ, ನಾನೀಗ ರೆಕ್ಟ್ಯಾಂಗ್ನಲ್ಲಿ ಏನು ಮಾಡಿದೆ, ಸ್ಕ್ರೀನ್ಶಾಟನ್ನು ತೆಗೆದುಕೊಂಡೆ. ನಾನು ಮತ್ತು ಬೇರೆ ಶೇಪ್ನಲ್ಲಿ ನಾನು ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೇಕಾಗಿತ್ತಂದರೆ ಇಲ್ಲಿರುವಂಥದ್ದು
ಫ್ರೀ ಫ್ರಾಮ್ ಸ್ನೀಪ್ ಅಂತ ಇರುವಂಥದ್ದು. ಇದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನಗೆ ಯಾವ ಭಾಗ ಬೇಕಲ್ಲ ಆ ಭಾಗವನ್ನು ಮಾತ್ರ ನಾವಿಲ್ಲಿ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡಿಕೊಂಡು ಈ ಭಾಗದ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಇಲ್ಲ ನನಗೆ ಇದು ಫುಲ್ ಸ್ಕ್ರೀನ್ ಬೇಕಾಗಿದೆ ಅಂದಾಗ ಮತ್ತೆ ನಾವು ಏನು ಮಾಡ್ಬೋದು ಅಂತಂದರೆ ವಿಂಡೋಸ್ ಶಿಫ್ಟ್ ಎಸ್ ಬಟನ್ ಒತ್ತಿದಾಗ ಮತ್ತೆ ಈ ಪ್ಯಾನೆಲ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ಫುಲ್ ಸ್ಕ್ರೀನ್ ಸ್ಟ್ರಿಪ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಪೂರ್ಣ ಸ್ಕ್ರೀನ್ ಏನಪ್ಪ ಅಂದರೆ ಸ್ಕ್ರೀನ್ಶಾಟ್ನಲ್ಲಿ ಬರುವಂಥದ್ದು. ನಾನೀಗ ತೆಗೆದಿರುವಂತಹ ಎಲ್ಲ ಸ್ಕ್ರೀನ್ಶಾಟ್ಗಳು ಇಲ್ಲಿ ನಮಗೆ ನೋಟಿಫಿಕೇಶನ್ ಬಾರ್ನಲ್ಲಿ ಕಾಣಸಿಗುತ್ತವೆ. ಇದಲ್ಲದೆ ಇದನ್ನು ಬೇರೆ ವಿಧಾನದಲ್ಲಿ ಬೇರೆ ರೀತಿಯಲ್ಲಿ ನಾನು ನೋಟ್ಸ್ ತಯಾರಿಸಲಿಕ್ಕೆ ಹೇಗೆ ಬಳಸ್ಕೊಳ್ಬಹುದು ಅಂತಂದರೆ, ನಾನು ತೆಗೆದಂಥ ಈ ಸ್ಕ್ರೀನ್ಶಾಟ್ಗಳನ್ನು ನಾನು ವರ್ಡ್ನಲ್ಲಿ ನೋಟ್ಸ್ಗೋಸ್ಕರ ನನಗೆ ಬೇಕಾಗಿದೆ ಅಂತಂದಾಗ ನಾನು ಏನು ಮಾಡ್ತಾ ಇದ್ದೀನಿ, ವರ್ಡ್ ಓಪನ್ ಮಾಡ್ತೀನಿ. ವರ್ಡ್ ಓಪನ್ ಮಾಡಿದ ಮೇಲೆ ನನಗೆ ಈ ಪೇಜ್ನಲ್ಲಿ ನಾನು ತೆಗೆದಂತಹ ಸ್ಕ್ರೀನ್ಶಾಟ್ ಇಮೇಜ್ಗಳಲ್ಲ ಅದು ಬೇಕಾಗಿದೆ ಅಂತಂದಾಗ ಇವೆಲ್ಲ ಸ್ಕ್ರೀನ್ಶಾಟ್ಗಳು ಕ್ಲಿಪ್ ಬೋರ್ಡ್ನಲ್ಲಿ ಸೇವ್ ಆಗಿರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕು, ಕ್ಲಿಪ್ ಬೋರ್ಡನ್ನು ಓಪನ್ ಮಾಡ್ಕೊಳ್ಬೇಕು. ಆ ಕ್ಲಿಪ್ ಬೋರ್ಡ್ ಓಪನ್ ಮಾಡುವ ವಿಧಾನ ಅಂತಂದರೆ ವಿಂಡೋಸ್ ವಿ ಒತ್ತಿದಾಗ ನಮಗೆ ಈ ರೀತಿ ಒಂದು ಕ್ಲಿಪ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಬೇಕಾದಂತಹ ನಾನು ಇದುವರೆಗೆ ತೆಗೆದಂತಹ ಸ್ಕ್ರೀನ್ಶಾಟ್ ಇಮೇಜ್ಗಳನ್ನು ಇರುವಂಥದ್ದು ಕಾಣ್ತಾ ಇರುವಂಥದ್ದು. ಇಲ್ಲಿ ನಮಗೆ ಬೇಕಾದಂತಹ ಸ್ಕ್ರೀನ್ಶಾಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಇಮೇಜ್ ಏನಂತಂದರೆ ಇಲ್ಲಿ ಪೇಜ್ನಲ್ಲಿ ಇನ್ಸರ್ಟ್ ಆಗುವಂಥದ್ದು. ಮತ್ತೆ ನನಗೆ ಬೇರೆದು ಬೇಕಾಗಿದೆ ಅಂದಾಗ ಮತ್ತೆ ವಿಂಡೋಸ್ ವಿ ಒತ್ತಿದಾಗ ನಮಗೆ ಯಾವ ಸ್ಕ್ರೀನ್ಶಾಟ್ ಬೇಕಲ್ಲ ಆ ಸ್ಕ್ರೀನ್ಶಾಟನ್ನು ನಾವಿಲ್ಲಿ ಮಾಡ್ಬೋದು ಇನ್ಸರ್ಟ್ ಮಾಡ್ಕೊಳ್ಬಹುದು. ವರ್ಡ್ನಲ್ಲಿ ಮಾತ್ರವಲ್ಲ, ಇದನ್ನು ನಾವು ಎಕ್ಸೆಲ್ನಲ್ಲಿ ಕೂಡ ಏನು ಮಾಡ್ಬೋದು, ಸ್ಕ್ರೀನ್ಶಾಟನ್ನು ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇಲ್ಲೂ ಸಹಿತ ವಿಂಡೋಸ್ ವಿ ಒತ್ತಿದಾಗ ನಮಗೆ ಬೇಕಾದಂಥ ಸ್ಕ್ರೀನ್ಶಾಟನ್ನು ನಾವಿಲ್ಲಿ ಏನು ಮಾಡ್ಬೋದು, ಇನ್ಸರ್ಟ್ ಮಾಡ್ಕೊಳ್ಬಹುದು. ಇದೇ ರೀತಿ ನಾವು ಪವರ್ ಪಾಯಿಂಟಲ್ಲೂ ಸಹಿತ ನಮಗೆ ಈ ಸ್ಕ್ರೀನ್ಶಾಟನ್ನು ನಾವೇನು ಮಾಡ್ಬೋದು, ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇಲ್ಲಿ ಕೂಡ ನಾವು ವಿಂಡೋಸ್ ವಿ ಪ್ರೆಸ್ ಮಾಡಿದಾಗ ಕ್ಲಿಪ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಬೇಕಾದಂತಹ ಇಮೇಜನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಬಹುದು. ಹೀಗೆ ನಾವು ಇದನ್ನು ವರ್ಡ್, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ನಲ್ಲಿ ಇದನ್ನು ಈ ಸ್ಕ್ರೀನ್ಶಾಟ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ನಮಗೆ ಬೇಕಾದಂತಹ ನೋಟ್ಸ್ಗಳನ್ನಾಗಿರ್ಬೋದು ಅಥವಾ ಪ್ರೆಸೆಂಟೇಷನ್ಗಳನ್ನಾಗಿರ್ಬೋದನ್ನು ಮಾಡಲಿಕ್ಕೆ ಈ ವಿಧಾನ ಅತ್ಯುತ್ತಮ ಮತ್ತು ಉಪಯುಕ್ತವಾಗಿರುವಂಥದ್ದು. ಈ ಎಲ್ಲ 3 ವಿಧಾನಗಳು ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.